ಸಂಪರ್ಕದಲ್ಲಿದ್ದಾರೆ. ಸರಗೋವಿಂದ್ ಅವರೇ, ಏನಿದು ಇದು ಯಾವ ರೀತಿ ನಡವಳಿಕೆ ಅನ್ನೋದು ಅರ್ಥ ಆಗಲ್ಲ. ನಿನ್ನೆಯಷ್ಟೇ ರಾಜ್ಕುಮಾರ್ ಅವರನ್ನ ಎಲ್ಲರೂ ನೆನಪಿಸ್ಕೊಂಡ್ರು, ಅವರ ಆದರ್ಶಗಳನ್ನ ಎಲ್ಲರೂ ಕೊಂಡಾಡ್ತೀವಿ, ಆಮೇಲೆ ಅವರ ಆದರ್ಶಗಳನ್ನ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋರು ಬಹಳಷ್ಟು ಜನ ಇದ್ದಾರೆ. ಇಂಥ ಸಂದರ್ಭದಲ್ಲಿ, ಅವರ ನೆನಪಿನ ಸಂದರ್ಭದಲ್ಲಿ ಹಿಂಗಿದ್ದೊಂದು ಹೇಳಿಕೆ, ಜಾಗ ಯಾಕೆ ಕೊಡಬೇಕು, ಅವರೊಬ್ಬರೇ ಅಲ್ಲ ಸೇವೆ ಸಲ್ಲಿಸಿರೋದು ಅಥವಾ ಕೊಡುಗೆ ನೀಡಿರೋದು, ಏನಕ್ಕೆ ಸರ್? ನಿಮ್ಗೆ ಮೊದಲೇ ಹೇಳ್ತೀನಿ, ಇವನು ಒಬ್ಬ ನಿರುದ್ಯೋಗಿ. ಆಯ್ತಾ? ಚಿತ್ರರಂಗದಲ್ಲಿ ಇವನಿಗೆ ಅವಕಾಶ ಇಲ್ಲ. ಚಿತ್ರರಂಗದಲ್ಲಿ ಸಕ್ರಿಯವಾಗಿ ಯಾವುದೇ ಇದರಲ್ಲೂ ಕೂಡ ಇವನು ತೊಡಗಿಸ್ಕೊಂಡಿಲ್ಲ. ಆಯ್ತಾ? ಇವನೊಬ್ಬ ಹುಚ್ಚ. ಇವನು ಪ್ರಚಾರಕ್ಕೋಸ್ಕರ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನ ತರ್ತಾನೆ. ಇದು ನಿನ್ನೆ ಮೊನ್ನೆ ಎಲ್ಲ ಇವನು ಹೇಳಿಕೆ ಕೊಟ್ಟಿರೋದು. ಹಿಂದೆ ಅನೇಕ ಬಾರಿ ಈ ತರ ಹೇಳಿಕೆಗಳನ್ನ ಕೊಟ್ಟು ಇವನ ಮೇಲೆ ಬೇಕಾದಷ್ಟು ಸಾರಿ ಕಂಪ್ಲೇಂಟ್ ಆಗಿದೆ. ಅದು ಇವತ್ತು ರಾಜ್ಕುಮಾರ್ ಅವರ ಒಂದು ಪುಣ್ಯ ಸ್ಮಾರಕವನ್ನ ಕಟ್ಟಿರೋದಕ್ಕೆ ಸರ್ಕಾರ ಕೊಟ್ಟಿದ್ದನ್ನ ಪ್ರಶ್ನೆ ಮಾಡಿದ್ದಾನೆ. ಇವನು ಯಾರು? ಇವರಪ್ಪನ ಮನೆ ಜಾಗನ? ಯಾರ್ದು? ಸರ್ಕಾರ ರಾಜ್ಕುಮಾರ್ ಮೇಲೆ ಇದ್ದಂತ ಆ ಗೌರವ, ಅವ್ರು ನಡ್ಕೊಂಡಿರುವಂತ ರೀತಿ, ಅವ್ರು ಕೊಟ್ಟಿರೋ ಒಂದು ಸಮಾಜಕ್ಕೆ ಕೊಡುಗೆ. 206 ಸಿನಿಮಾಗಳನ್ನ ಮಾಡಿದ್ದಾರೆ. 206 ಸಿನಿಮಾಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಾಮಾಜಿಕವಾಗಿ ಸಂದೇಶಗಳನ್ನ ಕೊಡುವಂತ ಚಿತ್ರಗಳನ್ನ ಮಾಡಿದ್ದಾರೆ, ಸಂದೇಶಗಳನ್ನ ಕೊಟ್ಟಿದ್ದಾರೆ. ಅಂತ ಪುಣ್ಯಾತ್ಮ ಇವತ್ತು ಕರ್ನಾಟಕದಲ್ಲಿ ಹುಟ್ಟಿದ್ರೆ ನಮ್ಮ ಪುಣ್ಯ. ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ. ಸುಮ್ನೆ ಕೊಟ್ಬಿಡ್ತಾರ ಮೇಡಮ್ ಪದ್ಮಭೂಷಣನ? ಸುಮ್ನೆ ಕೊಟ್ಬಿಡ್ತಾರ ಪಾಲಿಕೆ ಪ್ರಶಸ್ತಿನ? ಸುಮ್ನೆ ಕೊಟ್ಬಿಡ್ತಾರ? ಅಮೆರಿಕಾದಿಂದ ಕೆಂಟಕಿ ಪ್ರಶಸ್ತಿನ ಸುಮ್ನೆ ಕೊಟ್ಬಿಡ್ತಾರ? ಅದನ್ನೆಲ್ಲ ಕೇಳಿ ನೋಡೋಣ. ಇವತ್ತು ಕೊಟ್ಟಿರೋ 2 ಎಕರೆ ಯಾವ ಮಹಾ ಅದು ಸರ್ಕಾರಕ್ಕೆ, ಅದನ್ನ ಕೊಟ್ಟಿರೋದಕ್ಕೆ ಇವನು ಪ್ರಶ್ನೆ ಮಾಡ್ತಾನಲ್ಲ. ಇವನು ಪ್ರಶ್ನೆ ಮಾಡಿ ಕರ್ನಾಟಕದ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಅವಿವೇಕಿ. ಇವೆಲ್ಲೋ ಹುಟ್ಟು ಬೆಳೆದ ನನ್ನ ಸುಸಂಸ್ಕೃತಿ ಕಲಿಸಿಲ್ಲ ಅವ್ರ ಅಪ್ಪ ಅಮ್ಮ. ಎಲ್ಲೋ ಬೆಳೆಸಿದ್ದಾರೆ. ಅಮೆರಿಕಾದಲ್ಲಿ ಹುಟ್ಟಿ ಇಲ್ಲಿ ಇನ್ನೂ ಅವನು ಇಲ್ಲಿ ಪ್ರಜೆ ಆಗಿದಾನೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಹುಟ್ಟಿದಾಗ ಏನ್ ಸಂಸ್ಕೃತಿ ಇರುತ್ತೆ? ಒಂದು ಗೋಕಾಕ್ ಚಳುವಳಿ ಮಾಡ್ದಾಗ ಹುಟ್ಟಿದ್ನ ಇವನು? ಒಂದು ಕಾವೇರಿ ನದಿಗೆ ಹೋರಾಟ ಮಾಡುವಾಗ ಹುಟ್ಟಿದ್ನ? ಎಲ್ಲಿ ಹುಟ್ಟಿದ್ದ ಇವನು? 20 ಕಾರ್ಗಿಲ್ ಯುದ್ಧದಲ್ಲಿ ಸಾವಿರಾರು ಜನ ನನ್ನ ಸೈನಿಕರು ಸತ್ರು. ಕರ್ನಾಟಕದಿಂದ ಸುಮಾರು 40 ಜನ ಸೈನಿಕರು ಸತ್ರು. ಆ ಸೈನಿಕರು ಸತ್ತದಕ್ಕೆ ರೋಡಲ್ಲಿ ಹೋಗಿ ಭಿಕ್ಷೆ ಬೇಡಿದ್ರು ರಾಜ್ಕುಮಾರ್ ಅವರು. ಒಬ್ಬೊಬ್ಬ ಒಂದೊಂದು ಕುಟುಂಬಕ್ಕೆ 50 ಲಕ್ಷ 25 ಲಕ್ಷ ಕೊಟ್ರು. ಯಾರು ಕೊಟ್ಟಿದ್ದು? ಸಾರ್ವಜನಿಕರು ರಾಜ್ಕುಮಾರ್ ನೋಡ್ಕೊಟ್ಟಿದ್ದು. ಅಯ್ಯೋ, ಎಷ್ಟು ಜನ ಹಿಂಗೆ ಹೇಳಿದ್ರು, ಅಯ್ಯೋ ರಾಜ್ಕುಮಾರ್ ನಡ್ಕೊಂಡ್ ಬರ್ತಾ ಇದಾರೆ. ಇದಲ್ಲ ಗೌರವ? ಯಾಕಸ್ಥಿತಿ ಇವನೊಬ್ಬ ಜುಜುಬಿ, ಏನು ಇಲ್ದವನು, ತಿರ್ಬೋಕಿ. ಅವ್ರ ಬಗ್ಗೆ ಮಾತಾಡಕ್ಕೆ ಇವನಿಗೆ ಯೋಗ್ಯತೆ ಇದೆಯಾ? ಇವತ್ತು ಹೇಳ್ತೇನೆ, ಮಧ್ಯಾಹ್ನ ಹೇಳ್ತೇನೆ ನಿಮ್ಮ ವಾಹಿನಿ ಮುಖಾಂತರ. ಏನ್ ಹೇಳ್ದ? ಕ್ಷಮೆ ಕೇಳಲ್ಲ ಅಂತ. ಈಗ ನುಗ್ತೀವಿ ಅಂತ ಹೋದಾಗ ಕ್ಷಮೆ ಕೇಳ್ತಾನೆ. ಪುಕ್ಕಲ್ ನನ್ನ ಮಗ ಹೇಳ್ಬೇಕಾಗಿತ್ತು. ಅಲ್ಲ, ಈಗ ಯಾರು ಟೀಕೆ ಮಾಡಬೇಕು ಅಥವಾ ಆ ಸಮಯನ ಬಳಸ್ಕೊಳ್ಬೇಕು, ಎಲ್ಲರೂ ಅದನ್ನ ಮಾಡೋದೇ. ಆದ್ರೆ ಎಂಡ್ ಆಫ್ ದ ಡೇ ಯಾರ ಮೇಲೆ ಮಾಡ್ತಿದ್ದೀರಾ, ಯಾಕೆ ಮಾಡ್ತಿದ್ದೀರಾ ಅನ್ನೋದಕ್ಕಾದ್ರೂ ಅರ್ಥ ಇರ್ಬೇಕಲ್ಲ. ಅದಲ್ವಾ? ಇಲ್ಲಮ್ಮ, ನಾನು ಹೇಳ್ತೀನಿ ಮೇಡಮ್, ಏನಾದ್ರು ರಾಜ್ಕುಮಾರ್ ಕುಟುಂಬದವರು ನಮಗೆ ಈ ಜಾಗ ಬೇಕು ಅಂತ ಕೇಳಿದಾರ? ಯಾರಾದ್ರೂ ಒಬ್ರು ಅವ್ರ ಮಕ್ಕಳು? ಇದನ್ನ ಸರ್ಕಾರ ಅವರ ಸಾಧನೆಗೆ ಕೊಟ್ಟಿರೋ ಗೌರವ. ಅವ್ರು ಮಾಡಿರೋದಲ್ಲ ಸಾಧನೆ, ಆ ಸಾಧನೆಗೆ ಕೊಟ್ಟಿರೋಂತ ಗೌರವ, ಅವ್ರು ನಡ್ಕೊಂಡಂತ ರೀತಿ. ಆಮೇಲೆ ರಾಜ್ಕುಮಾರ್ ಫ್ಯಾಮಿಲಿಗೆ 2.5 ಎಕರೆ ಇಲ್ಲದೆ ಏನಿಲ್ಲ ಅಲ್ಲ? ರಾಜ್ಕುಮಾರ್ ಅವ್ರಿಗೆ 2.5 ಎಕರೆ ಇಲ್ಲ, ಅವ್ರಿಗೆ ಕುಂಬಳಗೂಡಲ್ಲಿ ಮೇನ್ ರೋಡಲ್ಲೇ 20 ಎಕರೆ ಜಮೀನಿದೆ. ಅಲ್ಲೇ ಮಾಡ್ಬೋದಾಗಿತ್ತು. ಅವ್ರು ಯಾರು ಕೇಳಲಿಲ್ಲ. ಆದ್ರೆ ಸರ್ಕಾರ ಮುಂದೆ ಬಂತು. ರಾಜ್ಕುಮಾರ್ ಅವರ ಒಂದು ಸ್ಮಾರಕ ಕರ್ನಾಟಕದ ರಾಜ್ಯದಲ್ಲಿ ಬೆಂಗಳೂರಲ್ಲಿರ್ಬೇಕು, ಸಾರ್ವಜನಿಕರು ಬಂದು ನೋಡ್ಬೇಕು ಇದನ್ನ ಅಂತ. ಅದನ್ನ ಈ ಬಹಳಷ್ಟು ಜನ ಪುಣ್ಯದ ಕ್ಷೇತ್ರ ಅಂತ ಕರೀತಾರೆ. ಅವ್ರ ಸ್ಮಾರಕನ ಸಮಾಜ ಅನ್ನಲ್ಲ. ನಿಮ್ಗೆ ರಜನಿಕಾಂತ್ ಅವ್ರ ಮಾತು ನೆನಪಿರಬಹುದು. ರಾಜ್ಕುಮಾರ್ ಅವರ ಸಮಾಧಿಗೆ ಬಂದಾಗ ಇದು ಬರೀ ಸಮಾಧಿ ಅಲ್ಲ, ಬಂದಾಗ ನಾನಿದ್ದೆ. ಯಾವ್ದೋ ನಕ್ಷತ್ರ ಎಲ್ಲೋ ಬರ್ತಾ ಇತ್ತು, ಬೀಳ್ತಾ ಇತ್ತು. ಅದು ಕರ್ನಾಟಕದಲ್ಲಿ ಬಂತು. ಅದೇ ರಾಜ್ಕುಮಾರ್ ಅಂದ್ರು. ಅದಲ್ವಾ ಗೌರವ?
ಯಾಕಷ್ಟಿತ್ತು ಏನು ಇಲ್ದೇ ಇರೋ ತಿರುಬೋಕಿ ರಾಜ್ಕುಮಾರ್ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇದೆ ಇವನಿಗೆ. ನಾನು ಸರ್ಕಾರ ಕೇಳ್ಕೊಳ್ತೀನಿ, ಇವತ್ತು ಕೇಳ್ತೀನಿ, ದಯವಿಟ್ಟು ಇಂಥ ಹುಳುಗಳು ಕರ್ನಾಟಕದಲ್ಲಿ ಇದ್ರೆ ಕರ್ನಾಟಕದ ಕನ್ನಡಿಗರಿಗೆ ಬೆಂಕಿ ಹಚ್ತಾರೆ. ಈ ಕೂಡಲೇ ಇವನ್ನ ಗಡೀಪಾರು ಮಾಡ್ಬೇಕು. ರೈಟ್ ಸರ್ ಧನ್ಯವಾದ ಸಾರಾ ಗೋವಿಂದ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.